ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿರಾಜ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಗೀ ರೈಸ್ ಮತ್ತು ಮಟರ್ ಪನ್ನೀರ್ ಕಾಂಬಿನೇಷನ್ ತುಂಬಾನೇ ಅದ್ಭುತವಾಗಿರುತ್ತೆ. ಮೊದಲಿಗೆ ನಾವು ಮಟರ್ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ. 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ, ಹಾಗೆ ಹಸಿ ಬಟಾಣಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಟೊಮೊಟೊ 2, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಶುಂಠಿ, 2 ಈರುಳ್ಳಿ ಎಲ್ಲವನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಡಾದ್ರ ಮೇಲೆ ಇನ್ನೂ ಕೆಲವು ಪದಾರ್ಥಗಳು ಬೇಕಾಗತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗರಂ ಮಸಾಲಾ ಪದಾರ್ಥಗಳು ಇದಕ್ಕೆ ಬೇಕಾಗತ್ತೆ. ಮುಖ್ಯವಾಗಿ ಕಲ್ಲು ಹೂವು, ಪಲಾವ್ ಎಲೆ, ಏಲಕ್ಕಿ ಮತ್ತೆ ಲವಂಗ ಇವೆಲ್ಲವೂ ಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕೊಳ್ಳೋದನ್ನ ಹಾಕೊಂಡ್ಬಿಡೋಣ ಬನ್ನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಇದ್ರೆ ನೀವು ಸ್ವಲ್ಪ ಹಾಕೊಳ್ಳಿ. ಹಾಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ, ಗ್ರೇವಿ ಜಾಸ್ತಿ ಬರಲಿ ಅಂತ. ನೆನೆಸಿರೋ ಗೋಡಂಬಿನ ಹಾಕೊಂಡ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಮೇಲೆ ಟೊಮೆಟೊನ ಸಪರೇಟ್ ಆಗಿ ಮಿಕ್ಸಿಗೆ ಹಾಕೊಂಡು ಪ್ಯೂರಿನ ರೆಡಿ ಮಾಡ್ಕೊಳ್ಬೇಕು. ಎರಡು ಪೇಸ್ಟ್ ಮಾಡ್ಕೊಂಡಿದ್ದು ಇವಾಗ ರೆಡಿಯಾಗಿದೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು. ಹಾಗೆ ಪಲಾವ್ ಎಲೆ, ಕಲ್ಲು ಹೂವು ಮತ್ತೆ ಗರಂ ಮಸಾಲ ಐಟಮ್ಸ್ಗಳನ್ನ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಟೊಮೆಟೊ ಕೂಡ ಸ್ವಲ್ಪ ಹಾಕೊಳ್ಬೋದು, ಇದು ಆಪ್ಷನಲ್ಲು. ಹಾಗೆ ರುಬ್ಕೊಂಡಿರುವಂತಹ ಮಸಾಲೆನ ಇವಾಗ ಹಾಕೊಳ್ಬೇಕು. ಇವಾಗ ಸೀಸನ್ ಸ್ಪೆಷಲ್ ಬಟಾಣಿನ ನಾನು ಜಾಸ್ತಿ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರೋ ಬಟಾಣಿ. ಪನ್ನೀರನ್ನ 5 ನಿಮಿಷ ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಪೌಡರ್ಗಳನ್ನೆಲ್ಲ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಪೌಡರ್ಗಳನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕಾಗತ್ತೆ. ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪೌಡರು, ಜೀರಾ ಪೌಡರು, ಗರಂ ಮಸಾಲ ಪೌಡರು, ಧನಿಯಾ ಪೌಡರ್ನ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪು ಮತ್ತೆ ನೀರನ್ನ ನೋಡ್ಕೊಂಡು ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಎಲ್ಲವನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಟೊಮೆಟೊ ಪ್ಯೂರಿನ ಆಡ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಈ ತರ ತಿರುಗಿಸ್ಕೊಳ್ಬೇಕಾಗತ್ತೆ. ಇದಾದ್ರ ಮೇಲೆ ಕ್ಯಾಪ್ಸಿಕಮ್ನ ಆಡ್ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಕೊನೆಯಲ್ಲಿ ಹಾಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಪನ್ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ, ಅದು ಬೇಗ ಬೇಯುತ್ತೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಳ್ಬೇಕು. ಮೊಸರು ಬದಲಿಗೆ ನೀವು ಫ್ರೆಶ್ ಕ್ರೀಮ್ನ ಆಡ್ ಮಾಡ್ಕೊಳ್ಬೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಮೊಸರನ್ನ ಹಾಕೊಬಹುದು. ಇವಾಗ ಮಟರ್ ಪನ್ನೀರ್ ರೆಡಿಯಾಗಿದೆ. ಒಂದ್ಸಲ ಉಪ್ಪು ಹುಳಿ ಖಾರನ ನೀವು ನೋಡ್ಬಿಟ್ಟು ಮತ್ತೆ ಸೇರಿಸ್ಕೊಳ್ಬಹುದು. ಇದ್ರ ಜೊತೆಗೆ ನಾನು ಗೀ ರೈಸ್ನ ಮಾಡ್ತಾ ಇದ್ದೀನಿ. ತುಂಬಾ ಬೇಗನೆ ಮಾಡ್ಕೊಳ್ಳುವಂತಹ ಗೀ ರೈಸು. ಒಂದು 3 ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಐಟಮ್ಸ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ 2, ಹಸಿಮೆಣಸಿನಕಾಯಿ ಒಂದ್ ಸ್ವಲ್ಪ ಫ್ರೈ ಆದ್ರ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಬೇಕು. ಈರುಳ್ಳಿ ಒಂದು 5 ನಿಮಿಷ ಫ್ರೈ ಆದ್ರೆ ಸಾಕು. ಇದಕ್ಕೂ ಸಹ ನಾನು ಗ್ರೀನ್ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಇವಾಗ ಸೀಸನ್ ಆಗಿರೋದ್ರಿಂದ ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. 2 ಲೋಟ ಆಗೋಷ್ಟು ನೀರು ಹಾಕೊಳ್ತಾ ಇದ್ದೀನಿ. 1 ಲೋಟ ಬಾಸುಮತಿ ಅಕ್ಕಿನ ನಾನು ತಗೊಂಡಿದ್ದೀನಿ.
ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. 1 ಲೋಟ ಬಾಸುಮತಿ ಅಕ್ಕಿನ 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಪನ್ನೀರ್ ಗ್ರೇವಿನ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಸಿಂಪಲ್ ಆಗಿ ಈ ತರ ಗೀ ರೈಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ ಕಾಂಬಿನೇಷನ್. ಇವಾಗ ಇದು ಕುದೀತಾ ಇದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ನ ಹೊಡ್ಸ್ಕೊಳ್ಬೇಕಾಗತ್ತೆ. ಬಾಸುಮತಿ ಅಕ್ಕಿ ತುಂಬಾನೇ ಬೇಗ ಬೇಯೋದ್ರಿಂದ 2 ವಿಷಲ್ ಸಾಕಾಗತ್ತೆ. ಗೀ ರೈಸ್ ಮತ್ತೆ ಮಟರ್ ಪನ್ನೀರ್ 2 ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಫಾಸ್ಟ್ ಆಗಿ 2 ಕೂಡ ನೀವು ಮಾಡ್ಕೊಳ್ಬಹುದು. ತುಂಬಾನೇ ರಿಚ್ ಆಗಿ ಬರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ತಿಂದಂತಹ ಫೀಲ್ ನಿಮಗೆ ಸಿಗತ್ತೆ. ಮಟರ್ ಪನ್ನೀರ್ ನೋಡ್ತಾ ಇರ್ಬೋದು ನೀವು, ನೋಡೋಕೆ ಎಷ್ಟು ಲುಕ್ ಆಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು.